ಕೆಆರ್ಎಸ್ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಆದ ಶ್ರೀ ಜಯಂತ್ ವಿ ಅವರು ಈಗ ತಮ್ಮ ಅನಿಸಿಕೆಗಳನ್ನ ಹಂಚ್ಕೋಬೇಕು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗುವ ಎಲ್ಲ ಗಣ್ಯರೇ, ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಮೈಸೂರು ಸಂಘದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಎಲ್ಲ ನಿರ್ದೇಶಕರೇ, ಇಲ್ಲಿ ನೆರೆದಿರುವ ಹಿರಿಯ ಹಾಗೂ ಕಿರಿಯ ಸ್ನೇಹಿತರೆ, ಮಕ್ಕಳೇ, ಮೊದಲನೆಯದಾಗಿ ನಾನು ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಮೈಸೂರು ಏನು ಸಮಾಜಮುಖಿ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಂಡು ಸಮಾಜದ ಏಳಿಗೆಗಾಗಿ, ಸಮಾಜದ ಒಳಿತಿಗಾಗಿ ಏನು ಶ್ರಮಿಸ್ತಾ ಇದೆ, ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಾವು ನೋಡ್ತಾ ಇರೋದು ದಿನನಿತ್ಯ ಏನು ಈ ಸಂಸ್ಥೆಗಳು ಸಮಾಜ ಏಳಿಗೆಗಾಗಿ ಮಾಡ್ತಾ ಇದ್ದೇವೆ. ಅದರಲ್ಲಿ ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ವಿವಿಧ ರಂಗಗಳಲ್ಲಿ, ಅಂದ್ರೆ ಕೃಷಿಯಿಂದ ಹಿಡಿದು ಪತ್ರಿಕಾ ರಂಗ ಆಗ್ಬೋದು, ಇಂಜಿನಿಯರಿಂಗ್ ರಂಗ ಆಗ್ಬೋದು, ಶೈಕ್ಷಣಿಕ ರಂಗ ಆಗ್ಬೋದು, ಎಲ್ಲ ರಂಗಗಳಲ್ಲಿ ಸಾಧನೆ ಮಾಡಿರುವಂತ ಒಬ್ಬ ಗಣ್ಯರಿಗೆ ಏನು ಸನ್ಮಾನ ಇಟ್ಟುಕೊಂಡಿದೆ. ಈ ಒಂದು ಸನ್ಮಾನ ಸಮಾರಂಭದ ಭಾಗವಾಗಿ ನಾನು ಒಬ್ಬ ಇಲ್ಲಿ ಇದ್ದೇನೆ ಅನ್ನೋದಕ್ಕೆ ನಮಗೆ ತುಂಬಾ ಹೆಮ್ಮೆ ಅಂತ ನಾನು ಭಾವಿಸ್ತೇನೆ. ಬೇರೆ ಎಲ್ಲೆಲ್ಲೂ ನಾವು ಸನ್ಮಾನಗಳನ್ನು ಪಡಿಬಹುದು, ಪುರಸ್ಕಾರಗಳನ್ನು ಪಡಿಬಹುದು. ಆದರೆ ನನ್ ಖುಷಿ ಆಗ್ತದೇನಪ್ಪ ಅಂತಂದ್ರೆ, ಒಂದು ಸಮಾಜದ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಂತ ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಏನಿದೆ ಅವರ ವತಿಯಿಂದ ಪಡಿತಾ ಇರೋದಕ್ಕೆ ನನಗೆ ತುಂಬಾ ಹೆಮ್ಮೆ ಮತ್ತೆ ಹೆಗ್ಗಳಿಕೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಮತ್ತೆ ಮುಂದುವರೆದು ಈ ಒಂದು ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ನ ಅಧ್ಯಕ್ಷರು ಅಂತ ಇಲ್ಲಿವರೆಗೆ ಏನ್ ಹೇಳ್ಕೊಂಡ್ರು ಎಲ್ ಶಿವಪ್ರಸಾದ್ ಅವರು ನಮ್ಮ ಗೆಳೆಯರು. ಅವರ ವೈಯಕ್ತಿಕವಾಗಿ ನನ್ಗೆ ಗೊತ್ತು, ತುಂಬಾ ಮೃದು ಸ್ವಭಾವಿ. ಮೇಡಮ್ ಹೇಳ್ತಾ ಇದ್ರು, ವೃತ್ತಿ ಒಂದ್ ಕಡೆ, ಪ್ರವೃತ್ತಿ ಒಂದ್ ಕಡೆ. ಆ ವೃತ್ತಿ ಇರೋದು ಇಂಜಿನಿಯರ್ ವೃತ್ತಿ. ಅವರ ವೃತ್ತಿನಲ್ಲಿ ಎಷ್ಟೆಷ್ಟು ಎಡರುಗಳು ಬರ್ತವೆ ನನ್ಗೆ ಗೊತ್ತು, ವೈಯಕ್ತಿಕವಾಗಿ ಎಷ್ಟು ಕಷ್ಟ ಇರ್ತದೆ ಅಂತ. ಇದರ ಜೊತೆಗೆ ಅವರು ಈ ಒಂದು ಪ್ರವೃತ್ತಿಯಲ್ಲಿ ಈ ಒಂದು ಸಮಾಜಮುಖಿ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಿ ಸಮಾಜ ಏಳಿಗೆಯಾಗಿ ಒಂದು ಶ್ರಮಿಸ್ತಿರ್ಬೋದು. ಅವರಿಗೆ ಮತ್ತು ಅವರ ತಂಡಕ್ಕೆ ಮತ್ತೊಮ್ಮೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ. ನಾನು ಸಹ ಇದೇ ರೀತಿ ಹಲವಾರು ಒಂದು ಸಂಸ್ಥೆಗಳಲ್ಲಿ ಭಾಗವಾಗಿ ಇದ್ದೇನೆ. ವಿಶ್ವಮಾನವ ಕ್ಷೇಮಾಭಿವೃದ್ಧಿ ಸಂಘ ಅಂದ್ಬಿಟ್ಟು ಬೆಂಗಳೂರಿನಲ್ಲಿದೆ, ಅದೊಂದು ಜಂಟಿ ಕಾರ್ಯದರ್ಶಿಯಾಗಿ ಈಗಲೂ ಸಹ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾವು ಹಲವಾರು ಇದೇ ತರದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರ್ತೀವಿ. ವರ್ಷಕ್ಕೆ ಮಿನಿಮಮ್ 5 ರಿಂದ 6 ಕಾರ್ಯಕ್ರಮಗಳನ್ನು ಮಾಡ್ತೀವಿ ನಮ್ಮ ಒತ್ತಡಗಳ ನಡುವೆ. ಸೊ ಇದನ್ನು ಮಾಡೋದ್ರಿಂದ ಒಂದು ಪರಿವರ್ತನೆ ಆಗುತ್ತೆ ಅಂತ ನಮ್ದು ಒಂದು ಭಾವನೆ. ನಮ್ಮ ಕೈಲಾದಷ್ಟು ನಾವೆಲ್ಲರೂ ಕಂಪ್ಲೀಟ್ ಚೇಂಜ್ ಮಾಡ್ಲಿಕ್ಕಂತೂ ಆಗಕ್ಕಾಗಲ್ಲ, ಆದ್ರೆ ನಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಿದ್ರೆ ಒಂದು ಸಮಾಜದ ಒಂದು ಏಳಿಗೆಗೆ ನಾವು ಪ್ರಯತ್ನ ಪಡ್ಬೋದು, ಒಂದು ಅಳಿಲು ಕಾಣಿಕೆ ನಾವು ಸಲ್ಲಿಸಬಹುದು ಅಂತ ನಾನು ಭಾವಿಸ್ತೇನೆ. ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ವಿದ್ಯಾರ್ಥಿಗಳು ಅಂದ್ರೆ NCC ಕೆಡೆಟ್ಗಳು ಸೇರಿದ್ದೀನಿ. ಅವ್ರಿಗೆ ನನ್ನ ಒಂದು ಕಿವಿ ಮಾತು, ಯಾವುದೇ ಒಬ್ಬ ಮನುಷ್ಯ ಯಶಸ್ಸನ್ನು ಗಳಿಸಬೇಕಾದ್ರೆ ಪ್ರಮುಖವಾಗಿ ಬೇಕಾದಂತದ್ದು ದೃಢ ಸಂಕಲ್ಪ, ಬಹುಮುಖ್ಯವಾದದ್ದು ದೃಢ ಸಂಕಲ್ಪ. ನೀವೇನೇ ಅಚೀವ್ ಮಾಡ್ಬೇಕು ಅಂದ್ರೆ ಮೊದಲು ನಾವು ಇಟ್ಕೋಬೇಕಾದದ್ದು ಏನಪ್ಪಾ ಅಂತಂದ್ರೆ ದೃಢ ಸಂಕಲ್ಪ. ಓಕೆ, ದೃಢ ಸಂಕಲ್ಪ ಹೊಂದಿದ್ರೆ ಸಾಕ? ಅದೊಂದೇ ಆದ್ರೆ ನಾವೆಲ್ಲರೂ ಯಶಸ್ಸು ಗಳಿಸ್ಬೋದಾ? ಇಲ್ಲ. ಅದಕ್ಕೆ ನಾವು ಪರಿಶ್ರಮ ಹಾಕ್ಬೇಕು. ಪರಿಶ್ರಮನೂ ಹಾಕ್ತೀವಿ. ಒಂದೇ ಸಲ ಯಶಸ್ಸು ಸಿಕ್ಬಿಡುತ್ತಾ? ಇಲ್ಲ. ನಿರಂತರ ಪರಿಶ್ರಮ ಆಗ್ತಾ ಇರ್ಬೇಕು. ಆಗಿದ್ದಾಗ ಮಾತ್ರ ನಾವು ಹಾಕೊಂಡಿರುವಂತ ಗುರಿಯನ್ನ ಸಾಧಿಸಲಿಕ್ಕೆ ಸಾಧ್ಯ, ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ತೇನೆ. ಈ ಒಂದು ಹಾದಿಯಲ್ಲಿ ನಮ್ಗೆ ಅನೇಕ ಎಡರುಗಳು ಬರ್ಬಹುದು, ಸೋಲಾಗಬಹುದು. ಸೋಲು ಅಂತ್ಯ ಅಲ್ಲ, ಸೋಲೆ ಗೆಲುವಿನ ಮೆಟ್ಟಿಲು, ಗೆಲುವಿನ ಸೋಪಾನ ಅಂತ ನಾವು ಮನಗೊಂಡು ಸಹನೆ ಬಹಳ ಮುಖ್ಯ.
ಈ ಒಂದು ಪರಿಶ್ರಮ ಆಗ್ತಾ ಇರ್ಬೇಕಾದ್ರೆ ನಮ್ಮ ಟೆಸ್ಟ್ ಮಾಡ್ತಾ ಇರ್ತಾರೆ, ಪೇಷನ್ಸ್ ಟೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಪೇಷನ್ಸ್ ಇಂದ, ತಾಳ್ಮೆಯಿಂದ ನಾವು ಪರಿಶ್ರಮವನ್ನು ಹಾಕೊಂಡು ಆತ್ಮವಿಶ್ವಾಸದಿಂದ ನಾನು ಗೆಲ್ತೀನಿ, ನಾನು ಸಾಧಿಸ್ತೀನಿ ಅಂತ ಛಲದಿಂದ ನಾವು ಪರಿಶ್ರಮನ ಹಾಕಿದ್ರೆ ಒಂದಲ್ಲ ಒಂದ್ ದಿವಸ ನಾವು ಪಟ್ಟಂತ ಪರಿಶ್ರಮಕ್ಕೆ ನಮ್ಗೆ ವ್ಯಾಲ್ಯೂ ಹೇಗ್ ಸಿಗುತ್ತೆ, ಅದು ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ ಗೆಳೆಯರು. ನಾನು ವೈಯಕ್ತಿಕವಾಗಿ ಹೇಳ್ಬೇಕು ಅಂತಂದ್ರೆ, ಈಗ ತಾನೇ ಮಾತಾಡ್ತಿರ್ಬೇಕಾದ್ರೆ ಹಾಲಿ ನಾನು ನೀರಾವರಿ ಇಲಾಖೆಯ ಕೃಷ್ಣಸಾಗರ ಜಲಾಶಯದ ಕಾರ್ಯಪಾಲಕ ಇಂಜಿನಿಯರ್ ಆಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ. ನಾನು ಕಳೆದ 3 ವರ್ಷಗಳಿಂದ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಾನು 3 ವರ್ಷಗಳ ಹಿಂದೆ ಅಲ್ಲಿ ನಾನು ಕಾರ್ಯವೃತ್ತಿ ಮಾಡಿಕೊಂಡ ಸಂದರ್ಭದಲ್ಲಿ ಡ್ಯಾಮ್ ನಲ್ಲಿ ನೀರಿರ್ಲಿಲ್ಲ, ಡ್ಯಾಮ್ ತುಂಬಿರ್ಲಿಲ್ಲ, ಡಿಸ್ಟ್ರೆಸ್ ಏರ್ ಅಂತ ಇತ್ತು, ಕುಡಿಯೋದಕ್ಕೆ ನೀರು ಕಷ್ಟ ಇತ್ತು, ಜನಗಳಿಗೆ ಇರಿಗೇಷನ್ ಪರ್ಪಸ್ ನೀರು ಬಿಡೋದಕ್ಕೆ ನೀರಿರ್ಲಿಲ್ಲ, ರೈತರು ಗಲಾಟೆ ಮಾಡ್ತಾ ಇದ್ರು. ಆ ಸಂದರ್ಭ ನಿಭಾಯಿಸಿದ ರೀತಿ, ಅದರ ಜೊತೆಗೆ ಕಳೆದ 2 ವರ್ಷಗಳಲ್ಲಿ ನಮಗೆ ಹೆಚ್ಚಿನ ರೀತಿಯಲ್ಲಿ ಮಳೆ ಬಿದ್ದು ಹೆಚ್ಚು ನೀರು ಬಂದದ್ರಿಂದ ಯಾವುದೇ ಸಮಸ್ಯೆಗಳಿದ್ದಾನೆ, ಹೆಚ್ಚು ಮಳೆ ಬಿದ್ದಾಗ ಯಾವುದೇ ಸಮಸ್ಯೆಗಳು ಬರ್ತವೆ ಅದನ್ನ ಎದುರಿಸೋದಕ್ಕೆ ಏನು ನಮ್ಗೆ ಬೇಕು. ಹೆಚ್ಚಾಗಿ ನಾನು ಲೋಕೋಪಯೋಗಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನೀರಾವರಿ ಇಲಾಖೆಯಲ್ಲಿ ನನ್ನ ಒಂದು ಅನುಭವ ಕಮ್ಮಿ ಇತ್ತು. ಆ ಒಂದು ಸಂದರ್ಭದಲ್ಲಿ ನನಗೆ ಬೆನ್ನೆಲುಬಾಗಿ ಮಾರ್ಗದರ್ಶಕರಾಗಿ ಮಂಡ್ಯ ನೀರಾವರಿ ವೃತ್ತದ ಅಧೀಕ್ಷಕ ಇಂಜಿನಿಯರ್ ಕೆ ರಘುರಾಮನ್ ಸರ್ ಅವ್ರು ಇಲ್ಲೇ ಇದ್ದಾರೆ. ಅವರಿಗೆ ಈ ವೇದಿಕೆ ಮುಖಾಂತರ ನನಗೆ ಮಾರ್ಗದರ್ಶನ ನೀಡಿ ಆ ಒಂದು ಏನು ಗಳಿಗೆ ಇತ್ತು ಅದನ್ನು ನಿಭಾಯಿಸಲಿಕ್ಕೆ ಒಂದು ಮಾರ್ಗದರ್ಶನ ಕೊಟ್ಟಿದ್ದಕ್ಕಾಗಿ ಈ ವೇದಿಕೆ ಮುಖಾಂತರ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಇನ್ನು ವಿದ್ಯಾರ್ಥಿಗಳು ಇಲ್ಲಿ ಸುಮಾರು ಜನ ಕೂತಿದ್ದೀರಿ. ನೀವೊಂದು ಕೆಲವೊಂದು ಮೌಲ್ಯಗಳನ್ನ ಇಟ್ಕೊಂಡು ನಿಮ್ಮ ಭವಿಷ್ಯ ರೂಪಿಸ್ಕೋಬೇಕಾಗುತ್ತೆ. ತಮಗೆಲ್ಲ ಗೊತ್ತಿದೆ, ಆದ್ರೂ ನಾನು ಈ ಒಂದು ಸಂದರ್ಭದಲ್ಲಿ ತಮಗೆ ಮತ್ತೊಮ್ಮೆ ತಿಳಿಸಲಿಕ್ಕೆ ಬಯಸ್ತೇನೆ. ವಿದ್ಯಾರ್ಥಿಗಳಿಗೆ ಹೆಚ್ಚಾಗಿ ಶಿಸ್ತು ಇರಬೇಕು, ಡಿಸಿಪ್ಲಿನ್ ಅಂತ ಹೇಳ್ತೀವಿ ನಾವು. ಸಮಯ ಪಾಲನೆ ಇರಬೇಕು, ನಿಯಮ ಪಾಲನೆ ಇರಬೇಕು. ಅದೇ ರೀತಿ ಪ್ರಾಮಾಣಿಕತೆ, ಆನೆಸ್ಟಿ ಇರಬೇಕು. ಸತ್ಯವಂತಿಕೆ ಮನುಷ್ಯನ ವ್ಯಕ್ತಿತ್ವವನ್ನು ಬಲಪಡಿಸುತ್ತದೆ ಅಂತ ಹೇಳ್ತಾರೆ. ಸತ್ಯವಂತಿಕೆ ಮನುಷ್ಯನ ವ್ಯಕ್ತಿತ್ವವನ್ನು ಬಲಪಡಿಸುತ್ತದೆ ಅಂತ ಹೇಳ್ತದೆ. ನೆಕ್ಸ್ಟ್ ನಾನು ಈಗಾಗಲೇ ಹೇಳಿದೆ, ಪರಿಶ್ರಮ. ಕೈ ಕೆಸರಾದರೆ ಬಾಯಿ ಮೊಸರು, ಕಷ್ಟಪಟ್ಟರೆ ಸುಖ, ಪರಿಶ್ರಮ ಇರಲೇಬೇಕು. ಅದೇ ರೀತಿ ರೆಸ್ಪೆಕ್ಟ್, ಹಿರಿಯರನ್ನ ಗೌರವಿಸಬೇಕು, ಪೋಷಕರನ್ನ ಗೌರವಿಸಬೇಕು, ಗುರುಗಳನ್ನ ಗೌರವಿಸಬೇಕು. ಸೊ ಇದು ರೆಸ್ಪೆಕ್ಟ್ ಇದೇ ಇರಬೇಕು. ಮತ್ತೆ ಈಗಾಗಲೇ ಹೇಳಿದಂಗೆ ಪೇಷನ್ಸ್ ಇರಬೇಕು. ಏನು ಒಂದೇ ಸರಿ ಸಿಕ್ಬಿಡ್ತದೆ ಅಂತಲ್ಲ, ತಕ್ಷಣ ಯಾವುದು ಸಿಗಲ್ಲ ನಮ್ಗೆ. ತಾಳ್ಮೆ ಇದ್ದಾಗ ಮಾತ್ರ ನಾವು ಏನಾದ್ರೂ ಸಾಧಿಸಲಿಕ್ಕೆ ಸಾಧ್ಯ ಅಂತ. ಅದಕ್ಕಿಂತ ಹೆಚ್ಚಾಗಿ ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಹೊಂದಿದ್ರೆ ಅಂದ್ರೆ ನಾನು ಸಾಧಿಸ್ತೀನಿ ಅಂತ. ಸೊ ಅದಿದ್ರೆ ನಾವು ಹೆಚ್ಚು ಯಶಸ್ಸಿನ ಕಡೆಗೆ ಹೆಜ್ಜೆ ಇಡ್ಬೋದು ಅಂತ. ಕೊನೆಯದಾಗಿ ಬೇರೆಯವರೊಂದಿಗೆ ಸಹಕಾರದಿಂದ ಇರಬೇಕು, ಕೋಆಪರೇಷನ್. ಸೊ ಇವುಗಳೆಲ್ಲ ನಾವು ವಿದ್ಯಾರ್ಥಿಗಳು ರೂಢಿಸ್ಕೊಂಡ್ರೆ ನಮ್ಮ ಜೀವನವನ್ನ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಕೊನೆಯದಾಗಿ ನಾನು ಆಕ್ಚುಲಿ ಮೊದಲೇ ಹೇಳಬೇಕಿತ್ತು, ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಒಂದು ಹೊಗಳಬೇಕು ಅನ್ನೋ ದೃಷ್ಟಿಯಿಂದ ಆಕೆ ನಾವು ಮಾಡ್ತಾ ಕಾರ್ಯಗಳನ್ನ ಹೊಗಳಲೇಬೇಕು. ನಾವು ಸಹ ಅದರ ಪಾತ್ರಧಾರಿಗಳಾಗಬೇಕು. ಅವ್ರೇನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಸಹ ಕೈ ಜೋಡಿಸ್ಬೇಕು. ಸಮಾಜಮುಖಿ ಕೆಲಸಗಳಿಗೆ, ಕಾರ್ಯಚಟುವಟಿಕೆಗಳಿಗೆ ಅವ್ರು ಇನ್ನೂ ಹೆಚ್ಚಿನ ಯಶಸ್ಸು ಕಾಣಲಿ. ಅವ್ರಿಗೆ ಚಾಮುಂಡೇಶ್ವರಿ ತಾಯಿ ಇನ್ನೂ ಹೆಚ್ಚು ಕಾರ್ಯಗಳನ್ನ ಮಾಡಲಿಕ್ಕೆ ಒಂದು ಶಕ್ತಿಯನ್ನ ನೀಡಲಿ ಅಂತ ನಾನು ಸಂದರ್ಭದಲ್ಲಿ ಹೇಳ್ತಾ, ನನ್ನನ್ನು ಇಲ್ಲಿ ಕರೆಸಿ ಸನ್ಮಾನ ಮಾಡಿ ಎಲ್ಲರ ಜೊತೆಯಲ್ಲಿ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಗಣ್ಯರಿಗೆ ಹಾಗೂ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳಿಗೆ ಪೂರ್ಣ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.